ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದೇವೆ. ಸೊ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ 2025 ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭ ದೊಡ್ಡ ಮಟ್ಟದಲ್ಲಿ ಇವತ್ತು ಸುನೀತಾ ರೆಡ್ಡಿ ಅವರ ನೇತೃತ್ವದಲ್ಲಿ ವಿಜೃಂಭಣೆ ಅರ್ಥಪೂರ್ಣವಾಗಿ ನಡೆದಿದೆ. ಸೊ ಮಹಿಳೆಯರ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಸೊ ನಮ್ಮೊಟ್ಟಿಗೆ ಸುನೀತಾ ರೆಡ್ಡಿ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್, ಇವತ್ತು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಿದ್ದೀರಾ, ಏನು ಅನ್ಸುತ್ತೆ? ಇದು ಬಹಳಷ್ಟು ವರ್ಷಗಳಿಂದ ನಾವು ಶ್ರೀ ಆದ್ಯ ಫೌಂಡೇಶನ್ ಇಂದ ಮಹಿಳೆಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ನಮ್ಮ ಗೌರವ ಸಮರ್ಪಣೆ ಮಾಡ್ತಾ ಇದೀವಿ. ವಿವಿಧ ಕ್ಷೇತ್ರಗಳಿಂದ ಅವ್ರು ಮಾಡಿರುವ ಒಂದು ಸಾಧನೆಯನ್ನು ಗುರುತಿಸಿ ಮಾಡ್ತಾ ಬಂದಿದ್ದೀನಿ. ಬೆಳಗ್ಗೆ ನಮ್ಮ ರಾಮಲಿಂಗಾರೆಡ್ಡಿ ಅಣ್ಣ ಅವರು ಬಂದಿದ್ದರು. ಅದ್ರ ಜೊತೆಗೆ ಬಹಳಷ್ಟು ಗಣ್ಯ ವ್ಯಕ್ತರು ಬಂದು ಅವರು ನಮಗೆಲ್ಲ ಆಶೀರ್ವಾದ ಮಾಡಿ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಬರ್ತಾ ಇರೋದ್ರಿಂದ ನಮ್ಮ ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮಾಡಿಕೊಡಲಾಯಿತು. ಇವತ್ತು 101 ಮಹಿಳೆಯರಿಗೆ ಮಾಡ್ತಾ ಬರ್ತಾ ಇದ್ದೀನಿ. ಎವ್ರಿ ಇಯರ್ ಮಾಡ್ತೀನಿ. ಲಾಸ್ಟ್ ಇಯರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದೆ, ಬೇರೆ ಬೇರೆ ಜಾಗದಲ್ಲಿ. ಈ ಸತಿ ಜನಪದ ಪರಿಷತ್ತಲ್ಲಿ ನಾನು ಮಹಿಳಾ ಘಟಕ ಬ್ಯಾಂಗ್ಳೂರು ದಕ್ಷಿಣಕ್ಕೆ ಈಗ ಪ್ರಧಾನ ದಕ್ಷಿಣ ಆಗಿದ್ದೀನಿ, ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಅದೊಂದು ಪದಗ್ರಹಣ ಕೂಡ ಬೆಳಗ್ಗೆ ನಡೆಯಿತು. ಅದ್ರ ಜೊತೆಗೆ ನಮ್ಮ ಆದ್ಯ ಫೌಂಡೇಶನಿಂದ ಮಹಿಳೆಯರಿಗೆ ಒಂದು ಉಗಾದಿ ಉತ್ಸವನ ಹಮ್ಮಿಕೊಳ್ಳಾಗಿತ್ತು. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಎಲ್ಲರೂ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಬಯಸ್ತೀನಿ. ಥ್ಯಾಂಕ್ ಯು. ನಾವಿಲ್ಲಿ ಬಹಳಷ್ಟು ಮಾಡ್ತಾ ಇದ್ದೀವಿ. ಈಗ ಸ್ಕಾಲರ್ಶಿಪ್, ಮಕ್ಕಳು ಓದಿರೋರಿಗೆ, ಅವ್ರಿಗೆ ಫೀಸ್ ಕಟ್ಟದೆ ಆಗಿರೋರಿಗೆ ಅಂಥವ್ರಿಗೆ ಫೀಸ್ನ ಸಹಾಯ ಮಾಡ್ತೀವಿ. ಅದ್ರ ಜೊತೆಗೆ ನಾವು ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಈಗ ರಾಮಲಿಂಗಾರೆಡ್ಡಿಯನ್ನು ಅವರು ಬಹಳಷ್ಟು ಕ್ಯಾಂಪ್ಸ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಮದು ಒಂದು ಸಪೋರ್ಟ್ ಇದೆ, ಲಯನ್ಸ್ ಕ್ಲಬ್ಬಲ್ಲಿ ಇದ್ದೀನಿ. ದೆನ್ ಈಗ ಮಹಿಳೆಯರಿಗೆ ಸ್ಕಿಲ್ ಟ್ರೈನಿಂಗ್ ಅಂತ ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಈಗ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಮಹಿಳೆಯರಿಗಾಗಿ ಒಂದು ಸಣ್ಣ ಸಣ್ಣ ಕೌಶಲ್ಯ ತರಬೇತಿ ಕೇಂದ್ರಗಳನ್ನು ಬಹಳಷ್ಟು ಜಾಗಗಳಲ್ಲಿ ನಾವು ರೂಪಿಸ್ಕೊಂಡು ಬಂದಿದ್ದೀವಿ. KR ಪುರಂ, ಪದ್ಮನಾಭ ನಗರ ಮತ್ತು ಚಾಮರಾಜಪೇಟೆ, ಆಲ್ಮೋಸ್ಟ್ ಒಂದು 8 ಜಾಗದಲ್ಲಿ ನಡೀತಿದೆ. ಜಿಲ್ಲಾ ಲೆವೆಲಲ್ಲಿ ಮತ್ತು ಮಾಲೂರು, ನಮ್ಮ ಹುಟ್ಟೂರು ಆಗಿರೋದ್ರಿಂದ ಬನ್ನೇರುಘಟ್ಟ ರೋಡು, ಆನೇಕಲ್ಲು, ಇಲ್ಲೆಲ್ಲ ಮಹಿಳೆಯರಿಗೆ ನಾವು ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಟೇಲರಿಂಗ್ ಇರ್ಬೋದು, ಮೇಕಪ್ ಇರ್ಬೋದು, ಜೂಟ್ ಬ್ಯಾಗ್ಸ್ ಇರ್ಬೋದು, ಬೇರೆ ಬೇರೆ. ನಮಗೆ ಅವ್ರಿಗಿಂತ ನಾವೇನು ಅಪೇಕ್ಷಿಸ್ತಾ ಇಲ್ಲ, ಜಸ್ಟ್ ಜಾಗ ಕೊಟ್ಟರೆ ಸಾಕು. ಅವರೊಂದು 20 ಮಹಿಳೆಯರು ಸೇರಿದ್ರೆ ನಾವು ಅಲ್ಲಿ ಹೋಗಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರು ಮಾಡಿರೋವಂಥ ಗೂಡ್ಸ್ನ ಕೂಡ ನಾವು ಯಾವ ಥರ ಅವ್ರಿಗೆ ಸೇಲ್ ಮಾಡ್ಬೋದು ಅದನ್ನು ಕೂಡ ನಾವು ಹೇಳ್ಕೊಡ್ತಾ ಇದ್ದೀವಿ. ಫ್ರೀಯಾಗಿ ತರಬೇತಿ ಕಾರ್ಯಕ್ರಮ ಇದೆ. ಇದು ಬಹಳಷ್ಟು ನಡ್ಕೊಂಡು ಹೋಗ್ಬೇಕಂದ್ರೆ ನಿಮ್ಮ ಸಹಕಾರ ನಮಗೆ ಬೇಕಾಗುತ್ತೆ. ನಾನು ವಸಂತ ಮುರಳಿ, ವಿಶ್ವಕರ್ಮ ಮಹಿಳಾ ರಾಜ್ಯಾಧ್ಯಕ್ಷೆ ಮತ್ತು KPCC ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ಆದ್ಯ ಫೌಂಡೇಶನಿಂದ ಸುನೀತಾ ಮೇಡಮ್ಮು ನಮಗೆ ಇನ್ವೈಟ್ ಮಾಡಿದರು. ತುಂಬ ಚೆನ್ನಾಗಿ ಹೆಣ್ಮಕ್ಳಿಗೋಸ್ಕರನೇ ಇದು ಕಾರ್ಯಕ್ರಮ ಮಾಡಿ ಸುಮಾರು ಮಹಿಳೆಯರಿಗೋಸ್ಕರ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಅಂತ. ಇದು ನಾವು ಹೆಣ್ಮಕ್ಳು ಯಾವ ರೀತಿ ಮುಂದೆ ಬರಬೇಕು ಅನ್ನೋದಕ್ಕೆ ಪಾಪ ಮೇಡಮ್ ಭಾಳ ಕಷ್ಟಪಟ್ಟು ಒಬ್ಬರೇ ಮತ್ತು ಅವ್ರ ಮಗಳು ಸಹ ಸಪೋರ್ಟಾಗಿ ನಿಂತ್ಕೊಂಡು ಇವತ್ತು ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ನಾವು ಅವರಿಗೆ ಇವರು ಸುನೀತಾ ಮೇಡಮ್ಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತ್ಕೋತೀವಿ. ಪ್ರತಿಯೊಂದು ಅವ್ರ ಕಾರ್ಯಕ್ರಮಕ್ಕೆ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಈ ಕಾರ್ಯಕ್ರಮದ ಒಂದು ಇದರಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಎಲ್ಲ ಜಿಲ್ಲೆಯಿಂದನೂ ಬಂದಿದ್ದಾರೆ ನೋಡಿ. ಇವರು ಹೆಣ್ಮಕ್ಳೆಲ್ಲ ಶಿಕ್ಷಕ ಒಂದು ಇದರಿಂದ ಹೊಸದುರ್ಗದಿಂದ ಬಂದಿದ್ದಾರೆ. ಅವರಿಗೂ ಎಲ್ಲ ಮತ್ತೊಮ್ಮೆ ಪಾಪ ಎಲ್ಲರೂ ಸುನೀತಾ ಮೇಡಮ್ಗೆ ಮತ್ತು ಈ ಥರ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡೋಂಥ ಇವರಿಗೆ ನಾವು ಇನ್ನೆಚ್ಚು ಬೆಂಬಲವಾಗಿ ಇರಬೇಕು ಅಂತ ನನ್ನ ಅನಿಸಿಕೆ ಸರ್. ನೋಡಿ, ಇದು ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಅಂತ ಸಿಗ್ತಾ ಇರೋದು ಹೆಣ್ಮಕ್ಳಿಗೆ. ಇಡೀ ಕರ್ನಾಟಕದಾದ್ಯಂತ ಹೆಣ್ಮಕ್ಳು ಮುಂದೆ ಯಾವ ರೀತಿ ನಾವು ಬೆಳಿಬೇಕು, ಯಾವ ರೀತಿ ಇನ್ನೂ ಸಮಾಜದಲ್ಲಿ ಕೆಲಸ ಮಾಡೋ ಅನ್ನೋ ಉದ್ದೇಶದಿಂದ ಮೇಡಮ್ ಇವತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅವರಿಗೆ ಯಾವತ್ತೂ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಹೇಳ್ಬೋದು. ನಾನು ಮಂಜುಳಾಕ್ಷಿ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿಂದ ಬಂದಿದ್ದೀವಿ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ 30 ವರ್ಷ 23 ವರ್ಷ ಸೇವೆ ಸಲ್ಲಿಸಿರೋದನ್ನ ಸುನೀತಾ ಮೇಡಮ್ಗೆ ಹೇಳಿದ್ವಿ. ನಾನು ನಿಮ್ಮನ್ನು ವುಮೆನ್ಸ್ ಡೇ ಅಂದರೆ ಮಹಿಳಾ ದಿನಾಚರಣೆ ದಿನ ನಿಮ್ಮನ್ನು ನಾನು ಸನ್ಮಾನ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ದಕ್ಕೆ 21 ಜನ ಅಲ್ಲ 32 ಜನನೂ ಬರಬೇಕಾಗಿತ್ತು. ಕಾರಣಾಂತರದಿಂದ ಬಂದಿಲ್ಲ. ಈ ಒಂದು ಎಲ್ಲ ಕೃತಜ್ಞತೆಯನ್ನು ನಾವು ಸುನೀತಾ ಮೇಡಮ್ಗೆ ಸಲ್ಲಿಸಬೇಕು. ಅಂತಹ ಒಬ್ಬರು ಮಹಿಳೆ ಇದ್ದರೆ ನಮ್ಮಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಯಾರೂ ಗುರುತಿಸಲ್ಲ. ಇಂಥವರೊಬ್ಬರು ನಮ್ಮನ್ನು ಗುರುತಿಸ್ಬಿಟ್ಟು ನಮ್ಮನ್ನು ಇದು ಮಾಡಿದ್ದಾರೆ. ಈಗ ನೋಡಿರಿ, ಅವರು ಸತ ನಸ್ರೀನ್ ಅಂತ ಹೇಳ್ಬಿಟ್ಟು ಅವರು ಎಲ್ಲೋ ಮರೆಯಲ್ಲಿ ಇದ್ದವರು. ನನಗೆ ಹೇಳಿದ ತಕ್ಷಣವೇ ಇಲ್ಲ ಮೇಡಮ್ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂದಾಗ ಬನ್ನಿ ಮೇಡಮ್ ಅಂತೇಳಿ ಆದ್ಯ ಫೌಂಡೇಶನ್ ನಮ್ಮನ್ನು ಕೈ ಚಾಚಿದೆ. ನಾವು ಅವ್ರಿಗೆ ಯಾವತ್ತೂ ಚಿರಋಣಿಯಾಗಿರ್ತೀವಿ. ನಮ್ಮ ಹೊಸದುರ್ಗ ತಾಲೂಕು ಅಂದರೆ ಚಿತ್ರದುರ್ಗ ಜಿಲ್ಲೆಯಿಂದ ಬಂದಂತಹ ಮಹಿಳೆಯರೆಲ್ಲರೂ ಸುನೀತಾ ರೆಡ್ಡಿ ಮೇಡಮ್ ಅವ್ರಿಗೆ ಇನ್ನೂ ಸಾಥ್ ಕೊಡ್ತೀವಿ.
ಈ ಒಂದು ಸಮಾರಂಭ ನಮಗೆ ತುಂಬ ಖುಷಿ ಕೊಟ್ಟಿದೆ. ಏಕೆಂದರೆ ಇಲ್ಲಿ ಸಾಧನೆ ಮಾಡಿರೋಂಥ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಲಾಗಿದೆ. ಖಂಡಿತವಾಗ್ಲೂ ನಾನು ಈ ಅದೇ ಫೌಂಡೇಶನ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಂದರ್ಭದಲ್ಲಿ. ಇವಾಗ ನಾನು ಹೇಳೋದೇನೆಂದರೆ, ಮಹಿಳೆಯರಿಗೆ ಈ ಥರ ಪ್ರೋತ್ಸಾಹ ನೀಡೋದ್ರಿಂದ ತುಂಬಾ ಅವರು ಹುಮ್ಮಸ್ಸಿರುತ್ತೆ. ಅವರಿಗೆ ಮುಂದೆ ಏನು ಮಾಡಬೇಕು, ಏನಿಲ್ಲ, ಯಾವ ಥರ ಅಚೀವ್ಮೆಂಟ್ ಮಾಡಬೇಕು, ಯಾವ ಥರ ಒಂದು ಕಂಟ್ರಿನ ಮುಂದೆ ತೊಗೊಂಡು ಬರಬೇಕು. ಯಾಕಂದರೆ ನಮ್ಮ ಶಿಕ್ಷಣ ಕ್ಷೇತ್ರ ಆಗಿರೋದ್ರಿಂದ ನಾವೇ ಫೌಂಡರ್ ಈ ನೇಷನ್ಗೆ, ಹೌದು ತಾನೆ? ಅದಕ್ಕೆ ಇದು ನಮ್ಮ ಬಹುಮಾನ, ಇದು ತುಂಬಾ ಖುಷಿ ಕೊಟ್ಟಿದೆ. ಯಾಕಂದರೆ ನಮಗೆ ಇನ್ನೂ ಉತ್ತಮವಾದ ಕೆಲಸ ಮಾಡೋದಕ್ಕೆ ಇದು ಅವಕಾಶ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಅಂತ ನಮಗೆ ಗೊತ್ತಾಗಿದೆ ಇವಾಗ. ಹಂಗಾಗಿ ನಾವೆಲ್ಲರೂ ಇನ್ನೂ ಆದಷ್ಟು ಚೆನ್ನಾಗಿ ಕೆಲಸ ಮಾಡಿ ಮುಂದೆ ಇನ್ನೂ ನಮ್ಮ ಮಕ್ಕಳು, ನಾವು ಶಿಕ್ಷಣ ಕ್ಷೇತ್ರದಿಂದ ಬಂದಿದ್ದೀವಿ ಚಿತ್ರದುರ್ಗ ಡಿಸ್ಟಿಕ್ಕಿಂದ. ಹಾಗಾಗಿ ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಮಕ್ಕಳನ್ನ ಮುಂದುವರಿಯಂಗೆ ಮಾಡ್ತೀವಿ. ಹಂಗಾಗಿ ನಾವೆಲ್ಲರೂ ಸಹ ಈ ಪ್ರಶಸ್ತಿಗೆ ಎಲ್ಲರೂ ಸಹ ಉತ್ತಮವಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಆದ್ಯ ಫೌಂಡೇಶನ್ನಿಂದ. ಹಂಗಾಗಿ ಸುನೀತಾ ಮೇಡಮ್ ಅವ್ರಿಗೂ ಸಹ ಎಲ್ಲರ ಪರವಾಗಿ ಉತ್ಪುಕವಾದ ವಂದನೆಗಳನ್ನು ಕಳಿಸ್ತಾರೆ. ಹೊಸದುರ್ಗ ತಾಲೂಕಿಂದ ಬಂದಿದ್ದೀವಿ ಸರ್. ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿಯನ್ನು ನಮ್ಮನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಗುರುತಿಸಿ ಕೊಟ್ಟಿರೋದ್ರಿಂದ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರ್ತಾ ಇದೆ. ಈ ಎಲ್ಲ ಒಂದು ಸಾಧನೆಗೆ ಕಾರಣರಾಗಿರುವಂಥ ಸುನೀತಾ ರೆಡ್ಡಿರವರಿಗೆ ನಮ್ಮ ಹೊಸದುರ್ಗ ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳಕ್ಕೆ ಇಷ್ಟ. ಸೊ ಮಹಿಳೆಯರಿಗೆ ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಮಹಿಳೆಯರನ್ನ ಗುರುತಿಸಿ ಎಲ್ಲಾ ಕ್ಷೇತ್ರಗಳಲ್ಲಿ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು. ಸೊ ಅವರೆಲ್ಲರನ್ನು ಕರೆಸಿ ಗುರುತಿಸಿ ಇವತ್ತು ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಮತ್ತು ಯುಗಾದಿ ಹಬ್ಬ ಹಿನ್ನೆಲೆಯಿಂದಾಗಿ ಯುಗಾದಿ ಉತ್ಸವ ಅಂತಾನು ಮಾಡಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣ, ಯಶಸ್ವಿಯಾಗಿ, ವಿಜೃಂಭಣೆಯಾಗಿ ಜರುಗಿತು. ಸೊ ಸ್ಥಳೀಯವಾಗಿ ರಾಮಲಿಂಗಾರೆಡ್ಡಿ ಸಾಹೇಬ್ರಾಗಿರ್ಬೋದು, ಸಚಿವರು, ಸಾರಿಗೆ ಸಚಿವರು ಮತ್ತು ಹಲವಾರು ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಉಪಸ್ಥಿತಿ ಇತ್ತು ಅಂತಾನೆ ಹೇಳ್ಬೋದು. ಸೊ ಈ ಕಾರ್ಯಕ್ರಮ ತುಂಬಾ ವಿಜೃಂಭಣೆ, ಯಶಸ್ವಿಯಾಗಿ ನಡೆದಿದೆ. ಇದೇ ತರ ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಆಯೋಜಿಸುವ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಶಕ್ತಿಯಾಗಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ನಾನು ಆಶಿಸ್ತಾ ಈ ಒಂದು ವಿಶೇಷ ಸುದ್ದಿಯಾಗಿತ್ತು. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.